ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೋ. ಏಯ್, ಏನ್ ಹಾಗೆ ನೋಡ್ತಿದ್ಯಾ? ಶಾಕ್ ಆಯ್ತಾ? ನಿನಗ್ ರಿಯಲ್ ಆಗಿ ಶಾಕ್ ಹೊಡೆದ್ರು ನನ್ ಖುಷಿನೇ. ನೀನ್ ಅನ್ಕೊಂಡಾಗೆ ನನ್ನಣ್ಣನ್ ಮದ್ವೆ ನಿಲ್ಸಕ್ಕೆ ನನ್ಗೇನ್ ಹುಚ್ಚಲ್ಲ. ಸರಿಯಾಗಿ ಯಾಮಾರ್ದೆ ಅಲ್ವಾ? ನನಗೂ ಅದೇ ಬೇಕಾಗಿದ್ದು. ಸಾರಿಕಾ, ಸಮಾಧಾನ ಸಮಾಧಾನ. ಇಷ್ಟಕ್ಕೆ ಎಲ್ಲ ಮುಗೀತು ಅಂತ ಅನ್ಕೋಬೇಡ. ಎಲ್ರೆದ್ರು ನನ್ನ ಕಾಲಕ್ಕೆ ಬಿದ್ದಿಲ್ಲ ನೋಡು. ಹುಡುಗಾಟಕ್ಕೂ ಒಂದು ಮಿತಿ ಇದೆ. ನಮ್ಮ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೋಬೇಡ. ಅದು ನಿನ್ ಕರ್ಮ. ದೊಡ್ಡದಾಗಿ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೆ. ಈಗ ಗೊತ್ತಾಯ್ತಾ ನನ್ನ ಪವರ್ ಏನಂತ? ಈಗ್ಲಾದ್ರೂ ಬಚ್ಚಿಟ್ಟಿರೋ ನೆಕ್ಲೆಸ್ ನ ತಂದ್ಕೊಡು. ಬಚ್ಚಿಟ್ಟಿದ್ದೀನಿ ಅಂತ ಹೇಳ್ಬೇಡ ಸಾರಿಕಾ. ನಿಜವಾಗ್ಲೂ ನೆಕ್ಲೆಸ್ ನ ನಾವು ಬಚ್ಚಿಟ್ಟಿಲ್ಲ, ಅದು ಮಿಸ್ ಆಗಿದೆ. ಅದ್ ಹೇಗ್ ಮಿಸ್ ಆಗುತ್ತೆ? ಅಕ್ಕ ಕಳ್ಳರ ಫ್ಯಾಮಿಲಿ ನಿಮ್ದು. ಎಲ್ರದ್ರು ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಸಾರಿಕಾ, ತಪ್ಪು ಮಾಡ್ತಾ ಇದ್ಯಾ. ತಪ್ಪು ನೆಕ್ಲೆಸ್ ಕದ್ದಿರೋದು ನಾನ್ ಮಾಡ್ತಿರೋದಲ್ಲ. ಅಂತ ಕಳ್ಳರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಸಾರಿಕಾ, ಬೇಡ ಬೇಡ ಅಂದ್ರೆ ಎಲ್ರೆದ್ರು ನನ್ನ ಕಾಲಕ್ಕೆ ಬೀಳು. ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಕೇಳಿದೆ. ಇನ್ನು ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಸರಿ ಬಿಡು, ನಾನು ಏನ್ ಮಾಡ್ತೀನಿ ಅಂತ ವೇಟ್ ಅಂಡ್ ವಾಚ್. ಆದ್ಯ, ಮನೆ ಹತ್ರನೇ ಇದೆಯಲ್ವಾ, ನೀನು ಯಾವಾಗ ಬೇಕಾದ್ರೂ ಬಂದು ಹೋಗ್ಬೋದು. ಅಳ್ಬಾರ್ದು ಕಂದ. ಅಪ್ಪ, ಅಮ್ಮ ಹತ್ತು ಸುಸ್ತಾಗಿದ್ದಾರೆ. ನೀವು ಅಮ್ಮ ಜನ ಕರ್ಕೊಂಡು ಹೋಗಿರಿ. ನಾನು ಆದ್ಯ ಸಾತಕ್ನ ಕಳಿಸಿ ನೆಲ ಕೆಲಸಗಳನ್ನ ಮುಗಿಸ್ಬರ್ತೀನಿ. ನಾನು ಹೋಗ್ಬರ್ತೀನಿ. ಅಳ್ಬಾರ್ದು, ಹೋಗ್ಬರ್ತೀನಿ. ಆದ್ಯ, ಹೆಣ್ಣ ಕುಟುಂಬದಲ್ಲಿ ಇವೆಲ್ಲ ಸಹಜ ಅಮ್ಮ. ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಲೇಬೇಕು. ಅಳ್ಬೇಡ. ನೋಡಿ, ಇಲ್ಲಿ ಸಾರಿಕಾ ಅಂದ್ರೆ ಯಾರು? ನನ್ನ ಮಗಳು ಇನ್ಸ್ಪೆಕ್ಟರ್. ಯಾಕೆ? ನಮ್ಗೊಂದು ಕಂಪ್ಲೇಂಟ್ ಬಂದಿದೆ ಸರ್. ಕಂಪ್ಲೇಂಟಾ? ಡೋಂಟ್ ವರಿ ಡ್ಯಾಡ್, ಕಂಪ್ಲೇಂಟ್ ಕೊಟ್ಟಿರೋದು ನಾನೇ. ಸಾರಿಕಾ, ಏನಮ್ಮ ಇದೆಲ್ಲ? ಅಪ್ಪ, ಏನ್ ಆಗ್ಬಾರ್ದಿತ್ತು ಅದೇ ಆಗಿದೆ. ನನ್ನ ನೆಕ್ಲೆಸ್ ಕಳ್ದೋಗಿದೆ. ಅದನ್ನ ಕದ್ದಿರೋರು ಚಿಕ್ಕಮ್ಮ ಮತ್ತೆ ಅವ್ರ ಮಕ್ಳು ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸಾರಿಕಾ, ಏನ್ ಮಾತಾಡ್ತಿದೀಯಾ? ಅಮ್ಮ, ನೀನ್ ಎಲ್ಲ ಟೈಮಲ್ಲಿ ವಹಿಸ್ಕೊಂಡು ಬರಬೇಡ. ನಾನು ಹೇಳ್ತಿರೋದು ನಿಜಾನೇ. ನಿನಗೆ ಗೊತ್ತಿಲ್ಲ ಅಮ್ಮ, ಗೊತ್ತಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಇವ್ರು ಯಾರು ನೀನ್ ಅನ್ಕೊಂಡಾಗಿಲ್ಲ. ಸಾರಿಕಾ, ಏನಮ್ಮ ಇದೆಲ್ಲ? ಏನಾಯ್ತು ಅಂತ ಸರಿಯಾಗಿ ಹೇಳಬಾರ್ದಾ? ಅಪ್ಪ, ಇವ್ರು ನನ್ನ ನೆಕ್ಲೆಸ್ ನ ಬಚ್ಚಿಟ್ಟಿದ್ದಾರೆ. ಐ ಮೀನ್ ಕದ್ದಿದ್ದಾರೆ.
ಅಮೂಲ್ಯನ್ಗೆ ತಂದೊಪ್ಸಕ್ಕೆ ಟೈಮ್ ಕೊಟ್ಟಿದ್ದೆ, ಆದ್ರೆ ಅವಳು ತಂದು ಕೊಟ್ಟಿಲ್ಲ. ನನ್ ಮಾತನ್ನೇ ಲೆಕ್ಕಕ್ಕೆ ತಗೊಂಡಿಲ್ಲ. ಯಾವ ರೂಮ್ ಅವ್ರಿದ್ದದ್ದು? ಆ ರೂಮ್. ಕಾನ್ಸ್ಟೇಬಲ್ ಹೋಗಿ ನೋಡ್ರಿ ಅಲ್ಲಿ. ಅಯ್ಯೋ ನಿಲ್ಲಿ ಸಾರಿಕಾ, ಹಾಗೆಲ್ಲ ಏನೇನೋ ಅಪವಾದ ಹೊರಸ್ಬೇಡಮ್ಮ. ನನ್ನ ಮಕ್ಕಳು ಹಾಗೆ ಮಾಡೋರಲ್ಲ. ಚಿಕ್ಕಪ್ಪ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಇವ್ರ ನೆಕ್ಲೆಸ್ ಕದ್ದಿರೋದು ನಿಜ. ಯಾಕಮ್ಮ ಸಾರಿಕಾ, ಈಗ ಮೊದ್ಲಿಂದಾನು ನಮ್ಮ ಮೇಲೆ ಕೆಟ್ಟ ಕಾರ್ತಿದ್ಯಾ? ನಿನ್ಗೆ ನಮ್ಮನ್ನ ಕಂಡ್ರಾಗಲ್ಲ ಅಂತ ನನಗೆ ಗೊತ್ತಿದೆ. ಆದ್ರೆ ನೀನ್ ಚಿಕ್ಕ ಹುಡುಗಿ, ನನಗೂ ಮಗಳಲ್ವಾ ಅಂತ ನೀನ್ ಮಾಡಿದ ಅವಮಾನನೆಲ್ಲ ಸಹಿಸ್ಕೊಂಡು ಬಂದಿದ್ದೆ. ಆ ಸಹನೆಗೆ ಇದೇನ ನೀನ್ ಕೊಡೋ ಬಹುಮಾನ? ಅದು ಇಷ್ಟು ಜನರ ಎದುರುಗಡೆ ನಿಲ್ಸಿ ನಮ್ಗೆ ಅವಮಾನ ಮಾಡ್ತಿದ್ಯಲ್ಲ, ಇದು ಸರಿನಾ? ಸುಳ್ಳು ಹೇಳಕ್ಕೆ ನನ್ಗೇನ್ ಹುಚ್ಚಲ್ಲ ಚಿಕ್ಕಮ್ಮ. ನೀವು ಕದ್ದಿಲ್ವಲ್ಲ, ಕೊಡಿ ಮತ್ತೆ. ಯಾಕೆ ಸುಮ್ನೆ ನಿಂತ್ಬಿಟ್ರಿ? ಯಾವುದೇ ಕಾರಣಕ್ಕೂ ನೆಕ್ಲೆಸ್ ವಾಪಸ್ ಕೊಡ್ಬಾರ್ದು ಅಂತ ನಿಮ್ಮ ಮಕ್ಕಳು ಆಣೆ ಮಾಡಿಸ್ಕೊಂಡಿದಾರಾ? ಇಲ್ಲಮ್ಮ, ನಮ್ಗಂತ ಆಸೆ ಇಲ್ಲ. ದೇವರಾಣೆ ನಾವು ಅದನ್ನ ಕದ್ದಿಲ್ಲ. ಅಕ್ಕ, ಆ ನೆಕ್ಲೆಸ್ ಕಳೆದೋಗಿದೆ. ನಾನೇ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಎಲ್ರೆದ್ರು ಹೀಗೆ. ಬಿಡಿ, ಕದ್ದವ್ರು ಯಾರು ಒಂದೇ ಮಾತಿಗೆ ಒಪ್ಕೊಳ್ಳೋದಿಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಬೇರೆ ರೀತಿ ವಿಚಾರಣೆ ಮಾಡಕ್ ಮತ್ತೆ ನೀವೇ ತಂದು ಕೊಟ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಸರ್, ನಾವು ಯಾವ ಒಡವೆನೂ ಕದ್ದಿಲ್ಲ. 4 ಹೆಣ್ಮಕ್ಳು ಹೆತ್ತಿರೋ ನಾವು ಮರ್ಯಾದೆಗೆ ಹಂಚ್ತೀವಿ. ಅಂಥದ್ರಲ್ಲಿ ಕಳ್ತನ ಕೈ ಹಾಕ್ತಿಲ್ಲ. ನಮ್ಮ ಹತ್ರ ಜಾಸ್ತಿ ಒಡವೆ ಹಣ ಇಲ್ಲದೆ ಇರಬಹುದು, ಆದ್ರೆ ಕಂಡವ್ರ ಒಡವೆ ಮೇಲೆ ಕಣ್ಣು ಹಾಕುವಷ್ಟು ಕೀಳು ಜನ ನಾವಲ್ಲ. ನಿಜ ಹೇಳ್ತಾ ಇದ್ದೀನಿ, ಆ ನೆಕ್ಲೆಸ್ ನಮ್ಮ ಹತ್ರ ಇಲ್ಲ, ಕಳೆದು ಹೋಗಿದೆ. ನೋಡಿ ನೋಡಿ, ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡಿದ್ರು. ಹಾಗೆಲ್ಲ ಮಾತಾಡ್ಬೇಡಮ್ಮ, ನಾವು ಹೇಳ್ತಿರೋದು ನಿಜಾನೇ. ನಾವು ಬೆಳಗ್ಗೆ ಮಂಟಪಕ್ಕೆ ಲೇಟಾಗಿ ಬಂದಿದ್ದು ಅದಕ್ಕೇನೆ. ಸರ್, ಹೀಗೆ ಬಿಟ್ರೆ ಹೇಗ್ ಬೇಕು ಹಾಗೆ ಕತೆ ಕಟ್ತಾರೆ. ಒತ್ತು ಒಳಗಡೆ ಹಾಕಿದ್ರೆ ಎಲ್ಲ ಬಾಯ್ಬಿಡ್ತಾರೆ. ಮೊದ್ಲು ಅರೆಸ್ಟ್ ಮಾಡಿ. ಇವ್ರ ಕಳ್ಳರ ಗುಂಪಿಗೆ ಲೀಡರ್ ಒಬ್ಳಿದ್ದಾಳೆ, ಮೊದ್ಲು ಅವಳನ್ನ ಅರೆಸ್ಟ್ ಮಾಡಿ. ಯಾರವಳು? ಎಲ್ಲಿದ್ದಾಳೆ? ಇಲ್ಲೇ ಇದ್ದೀನಿ ಸರ್. ಇವಳು ಸುಳ್ಳು ಹೇಳ್ತಿದ್ದಾಳೆ. ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಸರಿ, ನಾವ್ ಕಳ್ತನ ಮಾಡ್ತೀವಿ ಅಂತ ಹೇಳಿ ನಾವ್ ಒಪ್ಕೋತೀವಿ. ನಾನು ಹೇಳ್ತೀನಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.